ನಮಸ್ಕಾರ, ನನ್ನ ಹೆಸರು ಮೇರಿ ಅಂತ. ನಾನು ವೆಸ್ಟೀಜ್ ಕಂಪ್ನಿಯಲ್ಲಿ ಮೆಂಬರು. ನಾನು ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ. ನಮ್ಮ ಟಾಪ್ ಲೈನ್ನಲ್ಲಿ ವೆಂಕಟರಮಣ ಸರು, ರಾಘು ಸರು ಮತ್ತು ಮಂಜುನಾಥ್ ಸರ್ ಇದ್ದಾರೆ. ಮಂಜುನಾಥ್ ಸರ್ ಅಂಡರಲ್ಲಿ ರಾಘವೇಂದ್ರ ಸರ್ ಅಂತ ಬರ್ತಾರೆ, ಟೈಲರ್ ರಾಘು ಸರ್ ಅಂತ. ನೋಡಿರಿ, ಅವ್ರ ಹತ್ರ ಮಾತಾಡೋಣ ಇವಾಗ. ಅವ್ರದ್ದು ಶುಂಠಿ ರಾಶಿ ಇದು ಕಾಣ್ತಾ ಇದಲ್ಲ, ಅವ್ರದ್ದೇ ಇದು ಶುಂಠಿ ರಾಶಿ. ವೆಸ್ಟೀಜಲ್ಲಿ ಪ್ರೊಟೆಕ್ಟು, ಹ್ಯೂಮಿಕ್ಕು, ಆಮೇಲೆ ನ್ಯಾನೋಟೆಕ್ಕು, ಆಮೇಲೆ ಮಾಸು 82 ಇದನ್ನೆಲ್ಲ ಹಾಕಿ ಅವರು ಈ ಬೆಳೆನ ತೆಗ್ದಿದ್ದಾರೆ. ಇನ್ನು ನೆಕ್ಸ್ಟ್ ಅವ್ರ ಹತ್ರ ಮಾತಾಡೋಣ. ಇವರೇ ರಾಘು ಸರ್ ಅಂತ. ಸರ್, ನಿನ್ನೆ ಶುಂಠಿ ತೆಗ್ದಿದ್ದೀರಲ್ಲ, ಎಷ್ಟು ಬಂತು ಸರ್ ನಿನ್ನೆ ಶುಂಠಿ? ಅದೇ ನಿನ್ನೆ 54 ಚೀಲ ತಗೊಂಡೋಗಿದ್ದಾರೆ. ಹಾಂ, ಇವತ್ತು ಇದೊಂದು 60 ಚೀಲ ಆಗ್ಬೋದೈತಿ. 60 ಚೀಲ ನೋಡಿರಿ, 60 ಚೀಲ ಆಗ್ಬೋದಂತೆ. ಇನ್ನೂ ಫುಲ್ ತೆಗ್ದಿಲ್ಲ. ನೋಡಿರಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಈ ಸರೌಂಡಿಂಗಲ್ಲಿ ಇಷ್ಟು ತೆಗ್ದಿದ್ದಾರೆ. ಇವತ್ತು ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಲಾಸ್ಟ್ ಎಂಡ್ ಮರ ಕಾಣುತ್ತಲ್ಲ, ಅಲ್ಲಿ ತನಕನೂ ಶುಂಠಿ ಇದೆ, ತೆಗಿತಾ ಇದ್ದಾರೆ. ನೋಡಿರಿ, ನಿನ್ನೆ ಎಷ್ಟು ತೆಗ್ದಿದ್ರು ಅವ್ರ ಬಾಯಿಂದ ಇನ್ನೊಂದು ಸಲ ಕೇಳ್ರಿ. ಹೇಳಿ ಸರ್. ನೋಡಿರಿ, ತುಂಬಿರೋ ಪಾರ್ಟಿ ಇವರೇ ಅಂತೆ. ನಿನ್ನೆ 54 ಚೀಲ ತುಂಬಿದ್ದಾರೆ. ಇವತ್ತು ನೋಡಿರಿ, ಇಷ್ಟು ರಾಶಿ ಇದೆ. ಇದೊಂದು 60 ಚೀಲ ಆಗತ್ತಂತೆ. ಟೋಟಲ್ ಎಷ್ಟು ಕ್ವಿಂಟಲ್ ಹಾಕ್ಬೋದು ಅಂತ ಅವ್ರ ಹತ್ರನೇ ಕೇಳೋಣ. ಅವ್ರ ಹತ್ರನೇ ಕೇಳಂತ ಹೇಳ್ರಿ. ಸರ್, ಟೋಟಲಿ ಎಷ್ಟು ಕ್ವಿಂಟಲ್ ಶುಂಠಿ ಹಾಕಿದ್ರಿ? ಹೌದಾ? ಈಗ 5 ಕ್ವಿಂಟಲ್ ಬಂದಿದೆ ಈಗಾಗಲೇ. ಟೋಟಲ್ ಎಷ್ಟು ಕ್ವಿಂಟಲ್ ಬರ್ಬೋದು ಅಂತ ಸರ್? ಅದೇ ಒಂದು 150 ಕ್ವಿಂಟಲ್ ಹತ್ರ ಆಗ್ಬೋದು ಟೋಟಲ್. ಹೌದಾ ಸರ್? ಏನೇನು ಯೂಸ್ ಮಾಡಿದ್ದೀರಾ ಸರ್? ಅದೇ ಅಗ್ರಿ ಹ್ಯೂಮಿಕ್, ಅಗ್ರಿ ಪ್ರೊಟೆಕ್ಟ್, 82 ಮತ್ತೆ ನ್ಯಾನೋಟೆಕ್. ಗ್ರಾನ್ಯೂಲ್ಸ್ ಯೂಸ್ ಮಾಡಿದ್ದೀರಾ ಸರ್? ಗ್ರಾನ್ಯೂಲ್ 3 ಸರಿ ಯೂಸ್ ಮಾಡಿದ್ದೀರಾ? 3 ಸರಿ ಗೊಬ್ಬರ ಹಾಕಿದ್ದೀವಿ. ಸರ್, ನಿಮಗೆ ಹೆಂಗೆ ಅನಿಸ್ತು ಸರ್ ವೆಸ್ಟೀಜ್ ಪ್ರಾಡಕ್ಟ್ಸ್ ಹೆಂಗಿದೆ ಅಂತ? ಹೆಂಗೆ ಅನಿಸ್ತು ಸರ್? ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಹಾಗಾಗಿ ಶುಂಠಿ ಎಲ್ಲ ದಪ್ಪ ಎಲ್ಲ ಚೆನ್ನಾಗಿದೆ ಅಂತ ಗ್ಯಾರಂಟಿ. ಅಲ್ಲ ಸರ್, ವೆಸ್ಟೀಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಡ್ಡಿಲ್ಲ, ಒಳ್ಳೆ ಪ್ರಾಡಕ್ಟ್. ಏನು ಅದ್ರ ಎಕ್ಸ್ಟ್ರಾ ಮಾತೇ ಮಾಡ್ಬೋದು ಎಲ್ಲ. ನಿಮಗೆ ಹೆಂಗೆ ಅನಿಸ್ತು ಸರ್? ಈಗ ಈ ಇಳುವರಿ ಬಂದಿದೆಲ್ಲ, ಏನು ಅನಿಸ್ತಾ ಇದೆ ಸರ್? ಪರವಾಗಿಲ್ಲ, ಚೆನ್ನಾಗಿ ಇದೆ. ಒಳ್ಳೆ ವರ್ಷಕ್ಕಿಂತ ಈ ಸರಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಖರ್ಚು ಕಮ್ಮಿ ಆಗಿದೆ. ಅಂದಾಜು ಎಷ್ಟಾಗಿರ್ಬೋದು ಸರ್ ಖರ್ಚು ನಿಮ್ಮದು? ಒಂದು ಎಕರೆ 1,40,000 ಆಗಿದೆ ಟೋಟಲ್. ಟೋಟಲಿಗೆ ಎಷ್ಟು ಖರ್ಚು ಆಯಿತು ಸರ್ ಇಲ್ಲಿ ತನಕ ನಿಮ್ಮದು? ಟೋಟಲಿ ಔಷಧಿ ಗೊಬ್ಬರ ಎಲ್ಲ ಸೇರಿ ಎಷ್ಟು ಖರ್ಚು ಆಗಿರ್ಬೋದು ಸರ್? ಔಷಧಿ ಗೊಬ್ಬರದೇನು ಭಾಳ ಆಗಿಲ್ಲ, ಒಂದು 25,000 ಔಷಧಿ ಗೊಬ್ಬರಕ್ಕೆ. 20,000 ಒಳಗೆ. ಔಷಧಿ ಗೊಬ್ಬರ ಖರ್ಚು ಕಡಿಮೆ ಆಗಿದೆ ವರ್ಷ, ಇಳುವರಿ ಜಾಸ್ತಿ ಬಂದಿದೆ ಅಂತ. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ.